ಫ್ರೆಂಡ್ ಚಾಂಪಿಯನ್ ಟ್ರೋಫಿಯ ನೆಲೆಯಲ್ಲಿ ಇವತ್ತು ಫಸ್ಟ್ ಸೆಮಿಫೈನಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ವಿರುದ್ಧ ನಡೀತಿರುವಂತ ಈ ಒಂದು ನಡೀತಾ ಇದೆ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಮ್ಯಾಚ್ಗೆ ಎರಡು ಟೀಮ್ ಕೂಡ ಸಿದ್ಧತೆ ಆಗಿದೆ. ಹಾಗೆ ಈ ಒಂದು ಎರಡು ಟೀಮ್ ಎ ಗ್ರೂಪ್ ನಲ್ಲಿ ಇಂಡಿಯಾ ಪವರ್ಫುಲ್ ಆಗಿ ಸ್ಟ್ರಾಂಗ್ ಇದ್ರೆ, ಬಿ ಗ್ರೂಪ್ ನಲ್ಲಿ ಆಸ್ಟ್ರೇಲಿಯಾ ಫುಲ್ ಪವರ್ ಸ್ಟ್ರಾಂಗ್ ಇದೆ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಎರಡು ಟೀಮ್ ಕೂಡ ಬಲಿಷ್ಠ ಆದ ಟೀಮ್. ದಶಕದಿಂದ ಕೂಡ ಈ ಒಂದು ಎರಡು ಟೀಮ್ ಕೂಡ ಬಲಿಷ್ಠ ಟೀಮ್. ಹಾಗೆ ಪರ್ಫಾರ್ಮೆನ್ಸ್ ಕೂಡ ಅಂತ ಚೆನ್ನಾಗಿರುವಂತ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ICC ಟೂರ್ನಮೆಂಟ್ ಬಂದ್ರೆ ಇಲ್ಲಿ ಸ್ವಲ್ಪ ಮುನ್ನುಡಿ ಇರೋದು ಆಸ್ಟ್ರೇಲಿಯಾಗೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಕೆಲವಷ್ಟು ಟೂರ್ನಿಗಳಲ್ಲಿ ICC ನಲ್ಲಿ ಸ್ವಲ್ಪ ಮುನ್ನುಡಿ ಇದೆ ಫ್ರೆಂಡ್ ಟೋಟಲ್ ಆಗಿ. ಹಾಗೆ ಅದೇ ರೀತಿ ಇವತ್ತು ನಡೀತಂತ ಮ್ಯಾಚ್ಗೆ ಸ್ವಲ್ಪ ಆಸ್ಟ್ರೇಲಿಯಾ ಚೇಂಜಸ್ ನಡೀತಾ ಇದೆ ಫ್ರೆಂಡ್. ಮ್ಯಾಥೋಸ್ ಶಾಟಿಗೆ ಸ್ವಲ್ಪ ಇಂಜುರಿ ಆದ ಕಾರಣಕ್ಕೋಸ್ಕರ ಇವರಂತೂ ಸ್ಥಾನಕ್ಕೆ ಆಲ್ರೌಂಡ್ ಆಟಗಾರ ಇನ್ನೊಬ್ಬನ ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದಾರೆ ಫ್ರೆಂಡ್. ಇದರಿಂದ ಈ ಒಂದು ಪ್ಲೇಯಿಂಗ್ 11 ಒಂದು ಚೇಂಜ್ ಆಗ್ಬೋದು ಆಸ್ಟ್ರೇಲಿಯಾ ಪರವಾಗಿ. ಇಂಡಿಯಾ ಪರವಾಗಿ ಯಾವುದು ಕೂಡ ಚೇಂಜ್ ಆಗಲ್ಲ. ಇಂಡಿಯಾಕ್ಕೆ ಮತ್ತು ಕೂಡ 4 ಸ್ಪಿನ್ನರ್ ಕಣಕ್ಕೆ ಇರುವಂತ ಸಾಧ್ಯತೆ ಇರುತ್ತೆ ಫ್ರೆಂಡ್. ಒಂದು ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ಅಕ್ಷಯ್ ಪಟೇಲ್, ರವೀಂದ್ರ ಜಡೇಜಾ, ಇವ್ರ ಜೊತೆಗೆ ಪೇಸರ್ ಮೊಹಮ್ಮದ್ ಶಮಿ ಹಾಗೆ ಹಾರ್ದಿಕ್ ಪಾಂಡ್ಯನ್ ಕೂಡ ಪೇಸರ್ ಇದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಆಸ್ಟ್ರೇಲಿಯಾ ಟೀಮ್ ದಲ್ಲಿ ಹೆಡ್ ಹಾಗೆ ಸ್ಮಿತ್, ತಾಂಬುಲೇಶಂ ಇವರೊಂದು ಬ್ಯಾಟಿಂಗ್ ಪವರ್ಫುಲ್ ಆಗಿರುವಂತ ಬ್ಯಾಟಿಂಗ್ ಲೈನ್ ಇದೆ. ಇಂಡಿಯಾಗೂ ಕೂಡ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್ ಕಳೆದ ಒಂದು 4-5 ಇನ್ನಿಂಗ್ಸ್ ನಲ್ಲಿ ಚೆನ್ನಾಗಿರುವಂತಹ ಪ್ರದರ್ಶನ ಕೊಡ್ತಾ ಇದ್ದಾರೆ ಟೀಮ್ ಇಂಡಿಯಾಗೆ ಫ್ರೆಂಡ್. ಟೋಟಲ್ ಆಗಿ ಇಂಡಿಯಾ ಲೈನ್ ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಮಿಸ್ಟೇಕ್ ಅಲ್ಲ. ಒಂದು 8 ಆಟ ಟೋಟಲ್ ಆಗಿ ರವೀಂದ್ರ ಜಡೇಜಾ ಮಟನ್ ಕೂಡ 8 ಆಟಗಾರರು ಇದ್ದಾರೆ ಇಂಡಿಯಾ ಟೀಮ್ ನಲ್ಲಿ. ಟೋಟಲ್ ಆಗಿ ಇವ್ರಿಗೆ ಬ್ಯಾಟಿಂಗ್ ನಲ್ಲಿ ಕೂಡ ಪವರ್ಫುಲ್ ಆಗಿರುವಂತ ಪ್ಲೇಯರ್ ಇದ್ದಾರೆ ಇಂಡಿಯಾ ಪರವಾಗಿ ಫ್ರೆಂಡ್. ಟೋಟಲ್ ಆಗಿ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ನಡೀತಿರುವಂತ ಹೆಡ್ ಟು ಹೆಡ್ ಮ್ಯಾಚ್. ಯಾವಾಗ ಕ್ರಿಕೆಟ್ ಸ್ಟಾರ್ಟ್ ಆಗ್ತಿಲ್ಲ ಅಲ್ಲಿಂದ ಹಿಡಿದು ಇಲ್ಲಿ ತನಕ ODI ನಲ್ಲಿ ಟೋಟಲ್ ಆಗಿ ಆಸ್ಟ್ರೇಲಿಯಾಗೆ ಇಂಡಿಯಾ 151 ಮ್ಯಾಚ್ ಆಡಿದೆ. ಇದರಲ್ಲಿ 84 ಸಲ ಆಸ್ಟ್ರೇಲಿಯಾ ಗೆದ್ರೆ 57 ಸಲ ಇಂಡಿಯಾ ಗೆದ್ದಿದೆ. ಹಾಗೆ ಇದರಲ್ಲಿ 10 ನೋ ರಿಸಲ್ಟ್ ಅಂತ ಬಂದಿದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಕಾಣುತ್ತೆ, ಈ ಒಂದು ರೆಕಾರ್ಡ್ ನೋಡಿದ್ರೆ ಕಾಣುತ್ತೆ ಆಸ್ಟ್ರೇಲಿಯಾ ಮೇಲ್ಗೈ ಇದೆ ಈ ಒಂದು ರಿಸಲ್ಟ್ ನಲ್ಲಿ ಫ್ರೆಂಡ್. ಟೋಟಲ್ ಆಗಿ ಹಾಗೆ ದುಬೈ ಗ್ರೌಂಡ್ ನಲ್ಲಿ, ಈ ಒಂದು ದುಬೈ ಇಂಟರ್ನ್ಯಾಷನಲ್ ಗ್ರೌಂಡ್ ಅಲ್ಲಿ ಟೋಟಲ್ ಆಗಿ 36 ಮ್ಯಾಚ್ ನಡೆದಿದೆ. ಇದರಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದವರು 13 ಸಲ ಗೆದ್ರೆ, ಸೆಕೆಂಡ್ ಬ್ಯಾಟಿಂಗ್ ಮಾಡಿದವರು 22 ಸಲ ಗೆದ್ದಿದ್ದಾರೆ. ಹಾಗೆ ಇದರಲ್ಲಿ ಒಂದು ಟೈ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಗ್ರೌಂಡ್ ನಲ್ಲಿ ಎವರೇಜ್ ಆಗಿ ಸ್ಕೋರ್ ಆಗೋದು 235 ಎವರೇಜ್ ಆಗೋದು. ಹಾಗೆ ಈ ಒಂದು ಸ್ಕೋರ್ ನಲ್ಲಿ ಟೋಟಲ್ ಆಗಿ ಹೈಯೆಸ್ಟ್ ಸ್ಕೋರ್ ಆಗಿರೋದು 355. ಹಾಗೆ ಈ ಒಂದು ಗ್ರೌಂಡ್ ನಲ್ಲಿ ಲೋಯೆಸ್ಟ್ ಸ್ಕೋರ್ ಆಗಿರೋದು, ಎಲ್ಲಕ್ಕಿಂತ ಕಮ್ಮಿ ರನ್ ಮಾಡಿರುವಂತ ಮ್ಯಾಚ್ ಯಾವ್ದಪ್ಪ ಅಂದ್ರೆ 116 ರನ್ ಮಾಡಿರುವಂತ ಲೋಯೆಸ್ಟ್ ಸ್ಕೋರ್ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಕಾಣುತ್ತೆ ಕರೆಕ್ಟ್ ಆಗಿ ಸೆಕೆಂಡ್ ಬ್ಯಾಟಿಂಗ್ ಮಾಡಿದವ್ರಿಗೆ ಕೂಡ ಇಲ್ಲಿ ಮೇಲ್ಗೈ, ಅಂದ್ರೆ ಇಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಮಾಡಿರೋರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಈ ಒಂದು ಗ್ರೌಂಡ್ ನಲ್ಲಿ ಫ್ರೆಂಡ್. ಟೋಟಲ್ ಆಗಿ ಲಾಸ್ಟ್ ಮ್ಯಾಚ್ ನಡೀತು ನ್ಯೂಜಿಲೆಂಡ್ ವರ್ಸಸ್ ಇಂಡಿಯನ್ ವಿರುದ್ಧ ಲಾಸ್ಟ್ ಲೀಗ್ ಮ್ಯಾಚ್. ಈ ಒಂದು ಲೀಗ್ ಮ್ಯಾಚ್ ನಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿತ್ತು ಇಂಗ್ಲೆಂಡ್ ಟೀಮ್. ಆದ್ರೆ ಇಂಡಿಯನ್ ಸ್ಪಿನ್ನರ್ಗೆ ನ್ಯೂಜಿಲೆಂಡ್ ಆಟಗಾರರು ತತ್ತರಿಸಿದೆ. ಹಾಗಾಗಿ ಈ ಒಂದು ಗ್ರೌಂಡ್ ನಲ್ಲಿ ಇಂಡಿಯಾಕ್ಕೆ ಚೆನ್ನಾಗಿರುವಂತ ಪ್ರದರ್ಶನ ಕೂಡ ಕೊಟ್ಟಿದೆ ಈ ಒಂದು ಗ್ರೌಂಡ್ ನಲ್ಲಿ. ಟೋಟಲ್ ಆಗಿ ಒಂದು 8-7 ಮ್ಯಾಚ್ ಆಡಿದೆ. 8-7 ಮ್ಯಾಚ್ ನಲ್ಲಿ ಒಂದು ಮ್ಯಾಚ್ ಕೂಡ ಸೋತಿಲ್ಲ. ಇದರಲ್ಲಿ 7 ಮ್ಯಾಚ್ ಗೆದ್ದಿದೆ, ಒಂದು ಟೈ ಆಗಿದೆ. ಈ ಒಂದು ಗ್ರೌಂಡ್ ನಲ್ಲಿ ಟೋಟಲ್ ಆಗಿ ಇಂಡಿಯಾ ಒಟ್ಟೆ ಸೋತಿದ್ದು ರೆಕಾರ್ಡ್ ಈ ಒಂದು ಗ್ರೌಂಡ್ ನಲ್ಲಿ ಇಲ್ಲ ಫ್ರೆಂಡ್. ಟೋಟಲ್ ಆಗಿ ಇವತ್ತು ನಡೀತಿರುವಂತ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ವಿರುದ್ಧ ಫುಲ್ ಫೈಟ್ ಇದೆ. ಹಾಗೆ ನನಗೆ ಎಲ್ಲೋ ಅನಿಸುತ್ತೆ ಸ್ವಲ್ಪ ಆಸ್ಟ್ರೇಲಿಯಾ ಬೌಲಿಂಗ್ ಸ್ವಲ್ಪ ಲೈನ್ ಅಪ್ ಸ್ವಲ್ಪ ವೀಕ್ ಇದೆ ಅನ್ಸುತ್ತೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಮಿಚೆಲ್ ಸ್ಟಾರ್ಕ್ ಇಲ್ಲ, ಬ್ಯಾಟ್ಸ್ ಕಮಿನ್ಸ್ ಇಲ್ಲ, ಹಾಗೆ ಹೇಸಲ್ವುಡ್ ಇಲ್ಲ ಫ್ರೆಂಡ್. ಇವರು 3 ಪ್ರಮುಖ ಬಾಲರ್ ಆಸ್ಟ್ರೇಲಿಯಾದಲ್ಲಿ ಕೊರತೆ ಇದೆ. ಹಾಗಾಗಿ ಏನೋ ಸ್ವಲ್ಪ ಬಾಲಿಂಗ್ ಲೈನ್ ಅಲ್ಲಿ ಸ್ವಲ್ಪ ವೀಕ್ ಇದೆ ಅನ್ಸುತ್ತೆ. ನೋಡೋಣ ಫ್ರೆಂಡ್. ಬ್ಯಾಟಿಂಗ್ ನಲ್ಲಿ ಕೂಡ ಚೆನ್ನಾಗಿರುವಂತಹ ಪ್ರದರ್ಶನ ಕೊಟ್ಟು ಬಂದಿದ್ದಾರೆ ಆಸ್ಟ್ರೇಲಿಯಾದವರು. ಇಂದರ ಮ್ಯಾಚ್ ನೋಡೋಣ ಏನಾಗುತ್ತೆ ಅನ್ನೋದು ಕಂಪ್ಲೀಟ್ ಆಗಿ. ಹಾಗೆ ನನಗೆ ಅನ್ಸುತ್ತೆ ಈ ಒಂದು ಮ್ಯಾಚ್ ಆಸ್ಟ್ರೇಲಿಯಾ ಸೋಲುತ್ತೆ, ಇಂಡಿಯಾ ಗೆಲ್ಲುವಂತ ಚಾನ್ಸಸ್ ಇರುತ್ತೆ ಅನ್ಸುತ್ತೆ. ಹಾಗೆ ನಿಮಗೆ ಏನನ್ಸುವಂತ ಕಮಿಟ್ ಮೂಲಕ ತಿಳಿಸಿ. ಯಾರು ಫೈನಲ್ ಗೆ ಹೋಗ್ತಾರೆ ಈ ಒಂದು ಮ್ಯಾಚ್ ಗೆದ್ದಂತ ಕಮಿಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಅಂತ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್ ಫ್ರೆಂಡ್.